ಹಾಂ ಓಕೆ ಲೆಟ್ಸ್ ಗೋ. ಹಿಂಗೆ ಒಂದು ಬಾ ಲಕ್ಸ್ಕೊಡೋಣ. ಸೊ ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದಿಲಿಗೌಡ ಮಾತಾಡ್ತಾ ಇದ್ದೀನಿ. ಬನ್ನಿ ಮಾತಾಡ್ಕೊಂಡು ಹೋಗೋಣ. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಬೆಳಗ್ಗೆನೆ ಹೋಗ್ತಾ ಇದ್ದೀವಿ. ಒಂದು ನಾವು ಎಲ್ಲಿ ಹೋಗ್ತಾ ಇದ್ದೀರಿ ಅಂತಂದ್ರೆ ವರ್ಲ್ಡ್ ಮೋಟರ್ ಸೈಕಲ್ ಡೇ WMD ಇವೆಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಈ WMD ಇವೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಆಲ್ ಓವರ್ ಬ್ಯಾಂಗ್ಳೂರ್, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾದಿಂದ ಬೈಕರ್ಸ್ ಬರ್ತಾ ಇದ್ದಾರೆ ಇಲ್ಲಿ. ಸೊ ಒನ್ ಆಫ್ ದಿ ಬೆಸ್ಟ್ ಬೈಕರ್ಸ್ ಫೆಸ್ಟ್ ಅಂತಾನೆ ಹೇಳ್ಬೋದು ಇದು. ಸುಮಾರು ಏನಿಲ್ಲ ಅಂದ್ರೂ ಒಂದು 3,000 to 3,500 ಬೈಕರ್ಸ್ ಬರ್ತಾ ಇದ್ದಾರೆ. ಸಕ್ಕದಾಗಿರುತ್ತೆ ಈವೆಂಟ್ ಮಾತ್ರ. ಲಾಸ್ಟ್ ಇಯರ್ ಅಷ್ಟೇ ಫುಲ್ ಬಾಂಬ್ ಆಗಿತ್ತು. ಅಂದರೆ ವೆನ್ಯೂ ಎಲ್ಲಿ ಅಂದರೆ ಚಾಮರಾಜ ಅಂತ, ಜೈಮಹಲ್ ಪ್ಯಾಲೇಸು. ಅದಂತೂ ಸಕ್ಕದಾಗಿದೆ ಗುರು. ಬೈಕರ್ಸ್ಗೆ ಒಳ್ಳೆ ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಇದೆ, ಆಮೇಲೆ ಡೈನಿಂಗ್ ಹಾಲ್ ಇದೆ, ಒಳ್ಳೆ ಸ್ಟೇಜ್ ಹಾಕಿರ್ತಾರೆ. ಸಕ್ಕ ಚಿಲ್ ಮಾಡ್ಬೋದು ಮಾತ್ರ. ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತ. ಸುಮಾರು ಅಂದರೆ ಸುಮಾರು ಬೈಕರ್ಸ್ ಬಂದಿರ್ತಾರೆ. ಏನು ಬೈಕ್ಗಳು ಕಣ್ಣಿಗೆ ಬೇಕಾದ ಬೈಕ್ಸ್ ಬಂದಿರುತ್ತೆ. ಸ್ಟಂಟ್ ಶೋ ಇರುತ್ತೆ, ಡ್ಯಾನ್ಸು, ಫ್ಯಾಷನ್ ಶೋ, ಫನ್ ಆ್ಯಕ್ಟಿವಿಟೀಸು, ಸಿಕ್ಕಾಪಡೆ ಆ್ಯಕ್ಟಿವಿಟೀಸ್ ಇದೆ. ಸೊ ಈ ಇವೆಂಟ್ ಬಂದು ವರ್ಷಕ್ಕೊಂದ್ಸತಿ ಇರುತ್ತೆ. ಬೈಕರ್ಸ್ಗಾಗಿನೇ ಮಾಡ್ತಾರಂಥ ಶೋ ಇದು. ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿ ಕಡೆಯಿಂದ ಇದನ್ನು ಆರ್ಗನೈಸ್ ಮಾಡ್ತಾ ಇರೋದು. ಸುಮಾರು ಒಂದು 100-150 ಕ್ಲಬ್ಸು ಜಾಯ್ನ್ ಆಗ್ತಾ ಇದೆ. ಈ ರೋಡೆಲ್ಲ ಒಂಥರ ಮೆಮೊರೀಸ್ ಇದೆ ಗುರು. ನಿಮಾನ್ಸ್ ರೋಡು, ನಿಮಾನ್ಸಿಂದ ನಮ್ಮ ಜಿಗಣಿ ಬನ್ನೇರಘಟ್ಟೆಯಿಂದ ಮಾರ್ಕೆಟ್ ರೋಡು. ಅವಾಗೆಲ್ಲ ನಾವು ವೈಟ್ ಫೀಲ್ಡು ಆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಮಾರ್ಕೆಟಿಗೆ ಬಂದು ಮಾರ್ಕೆಟಿಂದ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಅವಾಗ ಅಲ್ಲಿ ಕೂತ್ಕೊಂಡ್ರೆ ಮಾರ್ಕೆಟ್ ತನಕ ಒಳ್ಳೆ ಸೀನರಿಕು. ನಿಮಾನ್ಸು, ಲಾಲ್ಬಾಗ್ ಗೇಟು, ಡೈರಿ ಸರ್ಕಲ್ಲು ಇದೆಲ್ಲ ಬರೋದು. ಇದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಅವಾಗ. ಒಂಥರ ಡಿಫ್ರೆಂಟ್ ಮೆಮೊರೀಸು. ಇದೆ ನೋಡಿ ಲಾಲ್ಬಾಗ್ ಗೇಟ್. ಇಲ್ಲಿ ಮಾವಳಿ ಬಿರಿಯಾನಿಗೆ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ನಾವು ಬರೋಷ್ಟರಲ್ಲಿ ಮಟನ್ ಬಿರಿಯಾನಿ ಎಲ್ಲ ಖಾಲಿ. ಚಿಕನ್ ಬಿರಿಯಾನಿ, ಸೂಪು, ಇಡ್ಲಿ ತೊಗೊಂಡ್ವಿ. ಸೊ ಬಿರಿಯಾನಿ ಎಲ್ಲ ತಿಂದಿದ್ದಾಯಿತು. ಸೊ ಈಗ ಗೇರಪ್ ಆಗ್ತಾ ಇದ್ದೀವಿ. ಸೊ ಓಡ್ತಾ ಇದ್ದೀವಿ. ಸೊ ನಾವಿವಾಗ ವಿಧಾನಸೌಧ ಹೋಗಿ ವಿಧಾನಸೌಧನ ಒಂದು ವಿಸಿಟ್ ಹಾಕ್ಕೊಂಡು, ಸೊ ಅಲ್ಲಿಂದ ಅದಾದಮೇಲೆ ನಾವು ಮೀಟಪ್ ಪಾಯಿಂಟ್ಗೆ ಹೋಗ್ತೀವಿ. ಇನ್ನೂ ಬೇಜಾನ್ ಟೈಮ್ ಇದೆ ಗುರು, ನಾವು ಬೇಗ ಬಂದುಬಿಟ್ಟಿದ್ದೀವಿ. ಏನು ಖಾಲಿ ರೋಡು, ಒಳ್ಳೆ ಪೀಸಾಗಿದೆ ಗಾಳಿ, ಹೊಡ್ಕೊಂಡು ಬಂದ್ಬಿಟ್ವಿ. ವಿಧಾನಸೌಧದ ಹತ್ರ ಬಂದ್ವಿ ನೋಡಿ. ಏನು ಗುರು ವಿಧಾನಸೌಧ. ಬಾ ನಮ್ಮ ಕೆಂಪೇಗೌಡರು ನೋಡ್ರಿ ಹೆಂಗಿದ್ದಾರೆ. ಗ್ರೇಟ್ ಕೆಂಗಲ್ ಹನುಮಂತಯ್ಯನವರು ಕಟ್ಸಿರೋಂತಹ ದಿ ಗ್ರೇಟ್ ವಿಧಾನಸೌಧ. ನಾವೇ ಬೇಗ ಬಂದುಬಿಟ್ಟಿದ್ದೀವಿ ಎಲ್ರಿಗಿಂತ. ಸೊ ಅದು ರೆಡ್ ಫೋರ್ಟು. ಸೊ ಇದು ಬಂದು ವಿಧಾನಸೌಧ ನೋಡಿ ಹೆಂಗಿದೆ. ಸೊ ನನ್ನ ತಮ್ಮನೂ ಬಂದ. ಸೊ ಇಲ್ಲಿ ಹಾಕಿದ್ದೀವಿ ಗಾಡಿ. ಸೊ ಓಕೆ, ವಿಧಾನಸೌಧ ಹತ್ರ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಸೊ ಇವಾಗ ಓಡ್ತಾ ಇದ್ದೀವಿ ಗುರು. TVS ಚಾಂಪ್ ಗುರು. ಹಳೆ ಕಾಲದ ಗಾಡಿಗಳು ನೋಡಿ ಹೆಂಗಿದೆ. ಲೂನಾ ಇದು ದರ್ಶನ್ ಹತ್ರ ಇದೆಯಲ್ಲ, ಹಳೆ ಕಾಲದ ಲೂನಾ. ಸೊ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ 7 ಕಿಲೋಮೀಟ್ರ್ ಇದೆ. ಸೊ ಅದಾದಮೇಲೆ ಅಲ್ಲಿಂದ ಹೋದೆ. ಓಹೋ ಎಲ್ಲ ಹಳೆ ಇಟ್ಟಿದ್ದಾರಪ್ಪ. ಇನ್ನು ಅದು ಕಂಡೀಷನಲ್ಲಿ ಇಡ್ತಾರಲ್ಲ ಗಾಡಿಗಳನ್ನ, ಕಂಡೀಷನಲ್ಲಿ ಇಡೋದು ಏನು ತಮಾಷೆನ. ಸಕ್ಕತ್ತಾಗಿದೆ ಗುರು. ಒಂಥರ ನೆಮ್ಮದಿ ಹೆಂಗಿದೆ ನೋಡಿ.
ಏನು ಮೇಂಟೈನ್ ಮಾಡಿದ್ದಾರೆ ಗುರು. ಸುಮ್ಮನೆ ಕರೀತಾರೆ ಗಾರ್ಡನ್ ಸಿಟಿ ಅಂತ ನಮ್ಮ ಬೆಂಗಳೂರನ್ನ. ಹಾಂ ನೋಡಿ ಹೆಂಗಿದೆ, ಎಷ್ಟು ಬಿಲ್ಡಿಂಗ್ ಇದೆಯೋ ಅಷ್ಟೇ ಮರಗಳನ್ನ ಬೆಂಗಳೂರಲ್ಲಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮನೆ ಮೇಲ್ಗಡೆ, ಯಶ್ ಅವ್ರ ಮನೆ ನೋಡಿ ಇದೆ. ಪ್ರೆಸ್ಟೀಜ್ ಹ್ಯಾಪ್ ಶಾಟ್ ಅಂತ. ಕೆಲವೊಂದು ಏರಿಯಾಗಳು ನೋಡಿದೆ ಬೆಂಗಳೂರಲ್ಲಿ, ಖುಷಿ ಆಗುತ್ತೆ ಗುರು. ದಿಲೀಪ್ ಗೌಡ ಅಂತ. ಹಾಯ್ ಬ್ರೋ. ಹಾಯ್ ಹರ್ಷ. ಹಾಯ್ ಬ್ರೋ, ದಿಲೀಪ್ ಗೌಡ ಅಂತ. ಹಾಯ್ ಬ್ರೋ, ದಿಲೀಪ್ ಅಂತ. ಹಾಯ್ ಬ್ರೋ. ಹಾಯ್ ಬ್ರೋ, ಆರಾಮ? ಆರಾಮ್. ಇನ್ನೂ ಬರಬೇಕಲ್ವಾ? ಇನ್ನೂ ಸುಮಾರು ಜನ. ಬರಲಿ ಆರಾಮಾಗಿ ಎಲ್ಲ. ಏನು ಈ ಸತಿ ಸ್ವಲ್ಪ ಬೈಕ್ ಕಡಿಮೆನೆ, ಬೈಕ್ಸ್. ಲಾಸ್ಟ್ ಟೈಮು ಫುಲ್ ರೋಡೆಲ್ಲ ಬೈಕ್ಸ್ ಇದು. ಇನ್ನೂ ಲೇಟಾಗಿ ಬರ್ತಾರೆ. ಲಾಸ್ಟ್ ಟೈಮು ಬೇಗ ಬಂದಿರ್ತಾರೆ. ಸೊ ಎಲ್ಲ ಲೈನಪ್ ಮಾಡ್ತಾ ಇದ್ದಾರೆ. ಚರಪ್ ಮಾಡ್ರಿ. ಓಕೆ, ಸೊ ಇವಾಗೆಲ್ಲ ಹೊಟ್ಟಿದ್ದೀವಿ, ನೋಡ್ತಾ ಇರ್ಬೋದು. ಸೊ ಲೆಟ್ಸ್ ಗೋ. ಈ ಥರ ಖಾಲಿ ರೋಡಲ್ಲಿ ಸಿಟಿ ಒಳಗಡೆ ನಮ್ಮ ಗಾಡಿನ ಎತ್ಕೊಂಡು ಹೋಗ್ತಾ ಇದ್ರೆ ಸೊ ಇಲ್ಲಿ ಬ್ರಾಹ್ಮಿನ್ ತಟ್ಟೆ ಇಡ್ಲಿ ಅಂತ ಬಂದಿದ್ದೀವಿ. ಸೊ ಕೆಲವರು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಸೊ ನಮ್ಮದು ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬೆಳಗ್ಗೆನೇ ಬಿರಿಯಾನಿ ಆಯಿತು. ಕಾಫಿ ಟೀ ಏನಾನ ತೊಗೊಳೋಣ ಬನ್ನಿ. ಸರ ಇಲ್ಲಿ ಕಾಫಿ ಸಿಗುತ್ತಾ? ಎರಡು ಕಾಫಿ, ಒಂದು ಟೀ. ಅಲ್ಲಿ ಒಳಗಡೆ ಬಂದ್ವಿ. ಆಯ್ತಲ್ಲ, ಸಿಕ್ಕಾಪಡೆ ನೋಡಿದ್ರು ಎಲ್ಲ ಫೋಟೋ ಶೂಟಿಂಗ್ ಮಾಡ್ತಾವ್ರೆ ಆಲ್ರೆಡಿ. ಡ್ರೋನ್ ಶೂಟ್ಗಳು. ಇನ್ನೂ ಸುಮಾರು ಬೈಕ್ಸ್ ಬರಬೇಕು. ಅರ್ಧಕ್ಕರ್ಧ ಏನೂ ಬಂದಿಲ್ಲ. ಇದೆಲ್ಲ ಪಾರ್ಕಿಂಗೇ ಸಾಕಾಗಲ್ಲ. ಮಾಡ್ತಾನೆ ವಿಡಿಯೋ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬೈಕ್ಸ್ ಎಲ್ಲ ಪಾರ್ಕ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು. ಸೊ ನನ್ನ ಬೈಕ್ ಇಲ್ಲಿದೆ. ಸೊ ಎಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ದಾರೆ ಗುರು. ಈ ವರ್ಷ ಇನ್ನೂ ಹೆವಿ ಬರ್ಬೋದು, ಯಾಕಂದರೆ ಇನ್ನೂ ಲೇಟು ಬರ್ತಾ ಇರೋದಲ್ಲ. ನೋಡಿ ಅಲ್ಲಿ ಎಲ್ಲ KTM ಎಲ್ಲ ಒಂದೊಂದು ಫಾರ್ಮ್ ಬರ್ತಾಯಿದೆ. ಕ್ರೇಜಿ ಮಾತ್ರ. ಇನ್ನೂ ಒಳಗಡೆ ಹೋಗ್ಬೇಕು. ಈವೆಂಟ್ ಇವಾಗಿರುತ್ತೆ. ಹಾಂ, 2.5 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ವೀಲಿ ಹೊಡೆದಿದ್ರೆ ಇದರಲ್ಲಿ. ಇದು ಯಾವ ಮಾಡಲ್ ಸರ್? ಇದು 16 ಮಾಡಲ್. 16 ಮಾಡಲ್. ಸಖತ್ ಗಾಡಿ. 2.5 ಕಿಲೋಮೀಟ್ರ್ ವೀಲಿ. ನೀವೇನಾ ಬುಲೆಟಲ್ಲಿ ವೀಲಿ ಹೊಡಿತೀರಾ?
ಹಾಂ ನೀವು ಎಲ್ಲಿ ಅಣ್ಣ ಎಲ್ಲಿಂದ ಹರಿಯಾಣ ಹರಿಯಾಣ ಪಂಜಾಬ್ ಮಾಡಿದ್ದಿಲ್ಲೇ ನೈಸ್ ರೋಡ್. ನೀವೇ ಎಲ್ಲ ಹೌದಾ ಬುಲೆಟ್ ಈ ಥರ ಬುಲೆಟ್ ಇಡೋದೇ ಪಂಜಾಬು ಹರಿಯಾಣ ಹಾಂ ನೀನು ಈ ಥರ ಬುಲೆಟ್ಗಳು ಓಡಿಸು ಏನು ಒಂಥರ ಡಿಫ್ರೆಂಟು ಈ ಸೀಟ್ ಇದೆಯಾ ನೋಡು ಇದೆಲ್ಲ ನಾವು ನಮ್ಮ ಕಡೆಯವರೆಲ್ಲ ಯಾರು ಮಾಡಿಸಲ್ಲ ಹರಿಯಾಣ ಪಂಜಾಬ್ ಕಡೆನೇ ಮಾಡಿಸೋದು ಈ ಹ್ಯಾಂಡ್ಲು ಅಷ್ಟೇ ಅದಾದಮೇಲೆ ಪಂಜಾಬ್ ಇದು ಸೈಲೆನ್ಸರ್ ಬಾಟಲ್ ಸೈಲೆನ್ಸರ್ ಶಾರ್ಟ್ ಬಾಟಲು ಇದು ಅಷ್ಟೇ 2.2 ಕಿಲೋಮೀಟರ್ ವೀಲಿ ಅಂದರೆ ತಮಾಷೆ ಏನು ಇದರಲ್ಲಿ ವೀಲಿ ಅಂತಂದರೆ 200 kg ಎತ್ತಬೇಕಂದ್ರೆ ವೀಲಿಲಿ ತಮಾಷೆ ನೀವೆಲ್ಲ ಎಲ್ಲಿಂದ ಬಂದಿರೋದಾ ನೀವು ಆರ್ಮಿನಾ ವಿಡಿಯೋ ಓ ನೋಡಿ ಇಲ್ಲಿ ಅವರು ವೀಲಿ ಹೊಡೆದಿರೋದು ಓ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಸಾಕಾದ ಹೊಡೆದಿದ್ದಾರೆ ವೀಲಿ ಓ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರಂತೆ ಇದರಲ್ಲಿ 2.5 ಕಿಲೋಮೀಟ್ರ್ ವೀಲಿ ಹೊಡೆದು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ನಾಮ್ಗೆ ಮನೀಶ್ ಅಂತ ಸೂಪರ್ ಬ್ರೋ ನಾವು ಬುಲೆಟ್ ಲವರ್ಸ್ 17 ಮಾಡೋದು ಚೆನ್ನಾಗಿದೆ ಈ ಬುಲೆಟ್ ಎಲ್ಲ ಅಷ್ಟು ಯಾರು ಅಲ್ಲಿಂದ ಬಂದಿದೆ ಎಲ್ಲ ಆರ್ಮಿ ಅಣ್ಣ ಓ ಎಲ್ಲ ಆರ್ಮಿನಾ ಇಂಡಿಯನ್ ಆರ್ಮಿ ಸೊ ಇಂಡಿಯನ್ ಆರ್ಮಿ ಅಂತ ಅವರು ಬೈಕ್ ಲವರ್ ವೀಲಿ ಎಲ್ಲ ಹೊಡಿತಾರೆ ಅದರಿಂದ ಬಂದಿದ್ದಾರಲ್ಲ ಓಕೆ ಸರ್ ಓಕೆ ಸೊ ಬನ್ನಿ ಹೋಗೋಣ ಒಳಗಡೆ ಹಿಮಾಲಯನ್ 450 ಇದು ನಮ್ಗೆ ಇದರಲ್ಲಿದೆ ಇದು ಸಹ ಚೆನ್ನಾಗಿದೆ ಬ್ಲ್ಯಾಕ್ ಲುಕ್ಕೇ ಲುಕ್ಕು ಚೆನ್ನಾಗಿದೆ ಎಲ್ಲ ಟಾಪ್ ಅಪ್ ಮಾಡಿಸ್ಬಿಟ್ರೆ ಟಾಪ್ ಬಾಕ್ಸ್ ಅದೆಲ್ಲ ಸಖತ್ತಾಗಿರುತ್ತೆ ಸೊ ಅಲ್ಲಿ ಆ್ಯಸ್ ಯೂಶ್ವಲ್ ಲಾಸ್ಟ್ ಇಯರ್ ಆಗ್ದಂಗೆ ಬ್ಯಾನರ್ ಹಾಕಿದ್ದಾರೆ ಸೊ ಇದು ಯಾರ್ಯಾರು ಸ್ಪಾನ್ಸರ್ಸು ಯಾರ್ಯಾರು ರೆಪ್ರೆಸೆಂಟ್ ಮಾಡ್ತಾರೆ ಯಾವ ಟೀಮು ಭಾಗಿಯಾಗುತ್ತೆ ಸೊ ಅಲ್ಲಿ ಬಾ ಸೊ ಓಕೆ ಬನ್ನಿ ಹೋಗೋಣ ಸ್ಕ್ಯಾನ್ ಕೋಡು ಇದು ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿ ಅಂತ ಮೇಲ್ ಬಂದಿದೆ ಅದ್ರಲ್ಲಿ ಸ್ಕ್ಯಾನ್ ಕೋಡ್ ಇದೆ ನೋಡಿ ಇದೆ ಅದನ್ನ ತೋರಿಸಿ ಈ ಕಡೆ ಯಾವುದು 299 ಇಂದ ಹೌದು 299 ಹೌದು ಈ ಕಡೆ ವಿಲ್ ಸಿ 299 ಇಂದ 150 ಗೈಸ್ ಸಿಂಗಲ್ ಲೈನ್ ಪ್ಲೀಸ್ ಸಿಂಗಲ್ ಲೈನ್ ಬನ್ನಿ ಸೊ ಇದು ಆಲ್ರೆಡಿ ರಿಜಿಸ್ಟರ್ ಆಗಿರೋದು ಸ್ಕ್ಯಾನಿಂಗ್ ಸ್ಕ್ಯಾನ್ ಬಾರ್ ಕೋಡ್ ತೋರಿಸಿದ್ರೆ ಅವರು ಟ್ಯಾಗ್ ಕೊಡ್ತಾರೆ ಎಂಟ್ರಿ ಸೊ ಈ ಟೈಮ್ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದಾರೆ ಲಾಸ್ಟ್ ಟೈಮ್ ಫುಲ್ಲು ಬ್ರೋ 999 ಆ ಕಡೆ ಇದೆ ID 15066 ಕೈಗೆ ಬ್ಯಾಂಡ್ ಕೊಡ್ತಾರೆ ಯಾವ ಕೈಗೆ ಏ ಬ್ಯಾಂಡ್ ಚೆನ್ನಾಗಿಲ್ಲ ಈ ಸತಿ ಮ್ಯಾಚಿಂಗ್ ಸೊ ಅದಾದಮೇಲೆ ಫುಡ್ ಕೂಪನ್ನು ಅದಾದಮೇಲೆ ಒಂದು ಕೊಟ್ಟಿದ್ದಾರೆ ಒಂದು ಬ್ಯಾಡ್ಜು ಒಂದು ಏನಿದು ಬ್ಯಾಡ್ಜ್ WMD ಬ್ಯಾಡ್ಜ್ ಎರಡು ಸ್ಟಿಕರ್ಸ್ ಬ್ಯಾಡ್ಜು 2 ಸ್ಟಿಕ್ಕರು ಒಂದು ಕೂಪನ್ನು ಬ್ರೋ ಒಂದು ನಿಮಿಷ ಓಕೆ ಇದೇನಾ ಗುಡಿದು ಸ್ವಲ್ಪ ಎಲ್ಲ ಗ್ರೂಪ್ ಫೋಟೋ ತಗೊಂತ ಇದ್ದಾರೆ IT ಇರೋರು ಹಿಂದೆ ಹೋಗೋದು ಬಿಟ್ಬಿಟ್ಟು ಇಲ್ಲಿ ಮುಂದೆಗಡೆ ಫಸ್ಟ್ ಬ್ಯಾನರಲ್ಲಿ ಕಾಣಬೇಕು ಅಂದ್ಬಿಟ್ಟು ಮುಂದೆ ಕೂತ್ಕೊಂಡಿದ್ದಾರೆ ನೋಡಿ ಸೊ ಎಲ್ಲ ಗ್ರೂಪ್ ಫೋಟೋ ತಗೊಂತ ಇದ್ದಾರೆ ಬ್ರೋ ಹಿಡ್ಕೊ ಬ್ರೋ